ಇವತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಯ ಫಲಿತಾಂಶ ಹೊರಬಿದ್ದಿದೆ. ಈ ಬಾರಿಯ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ದಾಖಲೆಯ ಫಲಿತಾಂಶ ಹೊರಬಿದ್ದಿದ್ದು, ಪಿಯುಸಿ ಪರೀಕ್ಷೆಗೆ ಹಾಜರಾಗಿದ್ದ 86% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಪಿಯುಸಿ ಫಲಿತಾಂಶದಲ್ಲಿ 12.5% ಏರಿಕೆಯಾಗಿದೆ. ಏಳು 7,10,363 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ರು. ಅದರಲ್ಲಿ 6,10,000 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ 12.5% ಏರಿಕೆಯಾಗಿದೆ ಫಲಿತಾಂಶದಲ್ಲಿ. ಕಳೆದ ವರ್ಷದ ಫಲಿತಾಂಶ 73.45%. ಈ ಬಾರಿ 86% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ, ಪಾಸ್ ಆಗಿದ್ದಾರೆ. ಈ ಬಾರಿ ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲೂ ಬಾಲಕಿಯರೇ ಮುಂದು. ಪಾಸಿಂಗ್ ಮಾರ್ಕ್ಸ್ 35ರಿಂದ 33ಕ್ಕೆ ರಾಜ್ಯ ಶಿಕ್ಷಣ ಇಲಾಖೆ ಇಳಿಸಿತ್ತು. ಪಿಯುಸಿ ವಾಣಿಜ್ಯ ವಿಭಾಗದಲ್ಲಿ ದಕ್ಷಿಣ ಕನ್ನಡದ ದಿಶಾ ರಾಜ್ಯಕ್ಕೆ ಪ್ರಥಮ. 600ಕ್ಕೆ 600 ಅಂಕಗಳನ್ನ ಪಡೆದಿದ್ದಾಳೆ. ಆಳ್ವಾಸ್ ಕಾಲೇಜಿನ ವಿದ್ಯಾರ್ಥಿನಿ ದಿಶಾ. ವಾಣಿಜ್ಯ ವಿಭಾಗದಲ್ಲಿ ದಕ್ಷಿಣ ಕನ್ನಡದ ದಿಶಾ ರಾಜ್ಯಕ್ಕೆ ಪ್ರಥಮ ಸ್ಥಾನ. ತಾಯಿ ನಿಧನದ ನೋವಿನಲ್ಲೂ ಸಾಧನೆ ಮಾಡಿದ ವಿದ್ಯಾರ್ಥಿನಿ ಈಕೆ. ಮೊದಲ 3 ಪರೀಕ್ಷೆ ಆದ ಮೇಲೆ ದಿಶಾ ತಾಯಿ ನಿಧನರಾಗ್ತಾರೆ. ಹೆತ್ತಮ್ಮನ ಅಗಲಿಕೆ ನೋವಿನಲ್ಲೂ ಕೂಡ ಪರೀಕ್ಷೆ ಬರೆದು ರಾಜ್ಯಕ್ಕೆ ಫಸ್ಟ್ ಬಂದಿದ್ದಾಳೆ ದಿಶಾ. ತುಂಬಾ ಖುಷಿ ಆಗ್ತಿದೆ. ಏನು ಹೇಳಬೇಕು ಅಂತ ಅರ್ಥ ಆಗ್ತಿಲ್ಲ. ಸೊ ತುಂಬ ಖುಷಿ ಆಗ್ತಿದೆ. ಪೇರೆಂಟ್ಸ್, ಐ ಆಮ್ ವೆರಿ ಥ್ಯಾಂಕ್ಫುಲ್ ದ್ಯಾಟ್ ದೇ ಆಪ್ಟೆಡ್ ಆಳ್ವಾಸ್ ಫಾರ್ ದಿಸ್. ಆಳ್ವಾಸ್ಯಿಂದಾಗಿ ತುಂಬ ಹೆಲ್ಪ್ ಆಗಿದೆ ನನಗೆ. ಇಫ್ ನಾಟ್ ಆಳ್ವಾಸ್ ದೆನ್ ಇಟ್ ವುಡ್ ಹ್ಯಾವ್ ಬೀನ್ ಡಿಫಿಕಲ್ಟ್ ಅಂತ ಹೇಳ್ಬೋದು. ಸೊ ಬಿಕಾಸ್ ಆಫ್ ರೆಗ್ಯುಲರ್ ಪ್ರಾಕ್ಟೀಸ್ ಆ್ಯಂಡ್ ಎಕ್ಸಾಮ್ಸ್, ಆಳ್ವಾಸಲ್ಲಿ ತುಂಬ ಬೇಗ ಸಿಲೆಬಸ್ ಎಲ್ಲ ಮುಗಿಸಿ ರಿವಿಷನ್ಸ್ ಮಾಡಿದ್ದಾರೆ, ಎಕ್ಸಾಮ್ಸ್ ಮಾಡಿದ್ದಾರೆ. ಸೊ ದ್ಯಾಟ್ ವಾಸ್ ವೆರಿ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಆ್ಯಂಡ್ ದೆನ್ ದ ಲರ್ನಿಂಗ್ ಎನ್ವಿರಾನ್ಮೆಂಟ್ ಅದೆಲ್ಲ ತುಂಬ ಹೆಲ್ಪ್ ಆಗಿದೆ ಅಂತ ಹೇಳ್ತೀನಿ. ಸೊ ತುಂಬ ಖುಷಿ ಆಗ್ತಿದೆ. ಏನು ಹೇಳಬೇಕು ಅಂತ ಅರ್ಥ ಆಗ್ತಿಲ್ಲ. ಸೊ ತುಂಬ ಖುಷಿ ಆಗ್ತಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.